ಬಿಸಿ ಮಾಡ್ಕೊಟ್ಟಿದೀನಿ ಅಷ್ಟೇ. ಚಂಪಾ, ಇನ್ಮೇಲೆ ಎಲ್ಲ ನನಗೆ ಫ್ರೆಶ್ ಐಟಮ್ಸ್ನೇ ಕೊಡ್ಬೇಕು. ಇಲ್ಲ ಅಂದ್ರೆ ನನಗೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ? ಸೀಲ್ ನಾಯಿಗೂ ಕೋಪ ಬರುತ್ತೆ. ಏನ್ ಪ್ರಯೋಜನ? ನಿಮ್ ಮಹಿಳಾ ಸಂಘದಲ್ಲಿ 3 ದಿನದ ಹಳೆ ಕೇಕ್ ಕೊಡ್ತಾರೆ, 1 ವಾರದ ಹಿಂದಿನ ಚಿಪ್ಸ್ ಕೊಡ್ತಾರೆ. ಅದನ್ನೇ ಗಬ ಗಬ ಅಂತ ತಿಂತೀರಲ್ಲ. ನೀನು ನಮ್ಮ ಮಹಿಳಾ ಸಂಘದ ವಿಷಯದ ಬಗ್ಗೆ ಮಾತಾಡೋ ಹಾಗಿಲ್ಲ. ಮತ್ತೆ ನೀವ್ ನನ್ನ ಅಡ್ಗೆ ಟೀಕೆ ಮಾಡೋದ್ ಸರಿನಾ? ನಿಮ್ಗೆ ಕಾಫಿ ಮಾಡಕ್ ಬರ್ತಾ? ಟೀ ಮಾಡಕ್ ಬರುತ್ತಾ? ಹೋಗ್ಲಿ, ಚಿಪ್ಸ್ ಮಾಡೋದ್ ಹೆಂಗೆ ಅಂತ ಗೊತ್ತಿದ್ಯಾ? ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಾನು 64 ವಿದ್ಯೆನೂ ಕಲ್ತಿದ್ದೀನಿ, ನನಗೆ ಎಲ್ಲಾನು ಬರುತ್ತೆ. 64 ವಿದ್ಯೆನೂ ಕಲ್ತಿದ್ದೀರಾ? ಒಂದೇ ಒಂದು ವಿದ್ಯೆ ತೋರಿಸಿ ನೋಡೋಣ. ನೀರ್ ಬಿಸಿ ಮಾಡಕ್ ಬರುತ್ತೇನ್ರಿ ನಿಮ್ಗೆ? ವಾಟರ್ ನ ಬಾಯ್ಲ್ ಮಾಡಕ್ಕೆ ನಾನೇನ್ ಕೆಲಸದವಳು ಅನ್ಕೊಂಡಿದ್ದೇನೆ. ಇಡೀ ವರ್ಲ್ಡ್ ನ ಸುತ್ತಾಕೊಂಡು ಬಂದಿದ್ದೀನಿ. ಮಹಿಳಾ ಸಂಘದ ಮೀಟಿಂಗ್ ನ ಅಟೆಂಡ್ ಮಾಡಿದ್ದೀನಿ. ಎಷ್ಟೋ ಸ್ಪೀಚ್ ಗಳನ್ನ ಮಾಡಿದ್ದೀನಿ. ನನಗಿರೋಷ್ಟು ಎಕ್ಸ್ಪೀರಿಯನ್ಸ್ ನಿನ್ಗಿದೇನೆ. ಅದು ಹೊರಗಡೆ ಇದ್ರೆ ಏನ್ರಿ ಬಂತು ಭಾಗ್ಯ? ಮನೇಲಿರೋ ಯಜಮಾನನ್ನ ಹೇಗ್ ನೋಡ್ಕೋಬೇಕು, ಅವ್ರ ಕಷ್ಟ ಸುಖಗಳು ಏನು ಅಂತ ನಿಮ್ಗೆ ಏನಾದ್ರೂ ಗೊತ್ತೇನ್ರಿ? ಯಜಮಾನ್ರ ಬಗ್ಗೆ ನಿಮಗ್ ಗೊತ್ತಿರೋದ್ಕಿಂತ ಹೆಚ್ಚಾಗಿ ನನಗ್ ಚೆನ್ನಾಗ್ ಗೊತ್ತು. ಮಾತಾಡ್ತಾರೆ ಲೆಚ್ಚಂಪ, ಇವತ್ತಲ್ಲ ನಾಳೆ ನಿನಗೆ ಚೆನ್ನಾಗಿ ಲೆಸನ್ ಟೀಚ್ ಮಾಡೇ ಮಾಡ್ತೀನಿ ಕಣೆ. ನಮ್ಮ ಯಜಮಾನ್ರು ಮೆಟ್ಲು ಇಡ್ಬೇಕಾದ್ರೆ ಕೊನೆ ಮೆಟ್ಲು ಜಾರ್ತಾರಲ್ಲ, ನಾನು ಹಾಗೆ ಜಾರ್ತೀನಿ. ಏನಾಗುತ್ತೆ ನೋಡೋಣ. ಯಾಕೆ ಯಾಕೆ ಈ ತರ ನೆಲ ಕಚ್ಕೊಂಡ್ಬಿಡ್ತೀಯ? ನೀವು ಮೆಟ್ಲು ಇಡಬೇಕಾದ್ರೆ ಕೊನೆ ಮೆಟ್ಲು ಜಾರ್ತಿರಲ್ಲ, ನಾನು ಹಾಗೆ ಜಾರೋಣ ಅನ್ಕೊಂಡೆ. ತಲೆ ಬೇಟಾಯ್ತು. ನಿನ್ನ ತಲೆಲ್ಲ ಅದೇನ್ ತುಂಬ್ಕೊಂಡಿದ್ಯ ಅಂತ ಆಡ್ದಂಗ್ ಆಡಕ್ಕೆ ಮಾಡ್ದಂಗೆ ನಿನ್ನ ನೀನೇನು ಎಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದೇನೆ. ನಿನಗೂ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಏನಾದ್ರು ಮುರಿಬಾರ್ದು ಅಂದ್ರೆ ಅದು ಮತ್ತೆ ಜಾಯಿಂಟ್ ಆಗಲ್ಲ ಕಣೆ. ಹೇಳೋ ನನ್ನ ಪುಣ್ಯ ನೋಡು, ಅಲ್ಲೇನು ರಕ್ತ ಬರ್ತಾ ಇಲ್ಲ. ಹೇಳೋ ಮೇಲೆ ತಲೆ ಒಳಗೆ ತುಂಬಾ ನೋವಾಗ್ತದೆ. ಮೆಟ್ಲು ಕಲ್ಸಂಗಲ್ಲ, ಹಂಗೆ ಜಜ್ಜೋಗ್ಬಿಡ್ಬೇಕದು. ಹೇಳೋ ಮೇಲೆ ಇವೆಲ್ಲ ಮರ್ದಿಮ್ಮಿ ನೆತ್ತಿಸ್ತಂಗ ಆಗ್ತಲ್ಲ. ನಮ್ಮ ಹೆಸರಿಗೆ ಲಂಗ ತೋರಿಸೋದು ನೀನು ಬಂದ್ರಿ ಅಂತ ಏನು ಅದೇನು ಅಂತ ಹೇಳಿ ಏನ್ ಮಾಡ್ತೀವಿ ಇವಳಿಗೆ? ನಾನೇನು ಮಾಡಿಲ್ಲ ಮಾತ್ರ ನೋಡಿ. ಇವಳು ಎಳೆ ಹುಡುಗಿ ಅನ್ಕೊಂಡ್ಬಿಟ್ಟವಳೆ. ಅದು ನಾನು ಕೊನೆ ಮಟ್ಟಿನ ಜಾರ್ತೀನಲ್ಲ, ಅದೇ ತರ ಜಾರಕ್ಕೆ ಅಂತ ಹೋಗೋಳೆ. ಮಕ್ ಬಂದು ಬಿಡೋಳೆ ಬಂದು ಮನಸ್ಸು ಕರ್ಕೊಂಬಾರೆ. ಇಡೀ ಏರಿಯಾದವ್ರು ಕರ್ಕೊಂಡು ಗೋಡೆ ಮೇಲೆ ಪಿಚ್ಚ ಬಿಡ್ತಾರಲ್ಲ, ಹಂಗೆ ಬಿಟ್ಬಿಡ್ತೀನಿ. ಕೇಳಿಸ್ಕೊಂಡ್ರಲ್ಲ ಅದೇನು ಅಂತ ಹೇಳ್ರಿ. ನಿಮ್ಮ ಅಣ್ಣಯ್ಯ ಮೆಟ್ಲು ಹಿಡಿತಾನಲ್ಲ, ಹಾಗೆ ತಾನು ಇಳಿಬೇಕು ಅಂತ ಹೋಗಿದ್ದಾಳೆ. ಕೊನೆ ಮೆಟ್ಲು ಜಾರಿದ್ದಾಳೆ, ಇಲ್ಲಿ ಬಂದು ಬಿಟ್ಟಿದ್ದಾಳೆ. ಚಪ್ಪ ಹೇಗಿದೆಯೇ? ಬೇಗ ಚೇತರಿಸ್ಕೊಂಡ್ಬಿಡ, ಇಲ್ಲಾಂದ್ರೆ ನಮ್ಗೆ ಅನ್ನ ಸಿಗೋದಿಲ್ಲ. ಮನೆ ಕೆಲಸದವ್ರಿಗೆ ಇಷ್ಟೊಂದೆಲ್ಲ ಕೇರ್ ತಗೋತಾ ಇದಾರಲ್ಲ. ಅದು ಬಿಟ್ಲಾ, ಅಲ್ಲಿ ಬಿದ್ದಿರೋದು ಯಾರೋ? ನಿಮ್ಮ ಅತ್ತೆನ, ನನ್ನ ಹಬಿನ, ಅಥವಾ ನಾನ? ಹೋಗಿ ಮನೆ ಕೆಲಸದವ್ರಿಗೆ ಇಷ್ಟೊಂದೆಲ್ಲ ಕೇರ್ ತಗೋತಾ ಇದಾರಲ್ಲ, ಅವ್ರು ಒಂದೇ ಸಲ ಮೇಲೆ ಕೊಡೋತ್ತಲ್ಲ ಅಷ್ಟೇ. ಅದೇನು ಅಂತ ಅನ್ಕೋ ಯಾಕ್ಬಿಟ್ಟೆ ನೀನು ಮತ್ತೆ ಗಾಡ ತಪ್ಪಿಡ್ತಲ್ಲ ಇವ್ರಿಗೆ. ಇದು ಲೂಸ್ ಕಾಂಟ್ಯಾಕ್ಟ್ ಆಗಿರ್ಬೇಕು, ಅದಕ್ಕೆ ಹಿಂಗೆ. ನಮ್ಮ ರಾಜ್ಯದಲ್ಲಿ ಕರೆಂಟ್ ಕೊಟ್ಟು ಮತ್ತೆ ಕಿತ್ಕೊಂಡ್ಬಿಡ್ತಾರಲ್ಲ, ಹಾಗಾಗಿದೆ. ಮತ್ತೆ ಇವ್ರಿಗೆ ಜ್ಞಾನ ಬರಬೇಕು ಅಂದ್ರೆ ಮುಂದಿನ ಮಳೆಗಾಲಕ್ಕೆ. ಮನುಷ್ಯ ಉಳಿಯೋದು ಕಷ್ಟ ಕಣೋ. ಬೇಗ ಡಾಕ್ಟರ್ ಫೋನ್ ಮಾಡೋ. ಹಬಿ, ನಾನು ಅರ್ಜೆಂಟಾಗಿ ಮಹಿಳಾ ಸಂಘದ ಮೀಟಿಂಗ್ ಹೋಗ್ಬೇಕು, ಸ್ವಲ್ಪ ಡ್ರಾಪ್ ಮಾಡಿ. ನಮ್ಮ ಮನೆ ಅಡುಗೆ ಮನೆ ಅಗ್ನಿಮೂಲ ಪಿಲ್ಲರೇ ಬಿದ್ದೋಗ್ಬಿಟ್ಟಿದೆ, ಸ್ವಲ್ಪ ಇರ್ರಿ. ಅವ್ಳಿಗೆ ಏನಾಗಿದೆ ಅಂತ ನೀವೆಲ್ಲರೂ ಅವಳನ್ನ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀರಾ? ಅವ್ಳು ಡ್ರೆಸ್ ತಗೋಬೇಕು ಅಂತಲೇ ಈ ರೀತಿ ಎಲ್ಲ ನಾಟಕ ಆಡ್ತಿದ್ದಾಳೆ. ಇದು ನಿಮಗೆಲ್ಲ ಅರ್ಥ ಆಗಲ್ಲ. ಮಾತ್ರ ಸಿಗಮ್ಮ, ಯಾಕೆ ಅವ್ರು ಆ ಥರ ಆಡ್ತಾ ಇದ್ದಾರೆ? ಕಟ್ಕೊಂಡು ಹೋಗಿ ನಿಂತಾನೆ ಅನುಭವಿಸು. ಈ ಸಲ ಯಾವುದೇ ಕಾರಣಕ್ಕೂ ಬಿಡಕ್ಕೆ ನಾನು ಬಿಡಲ್ಲ. ರೋಗಿ ಬಯಸಿದ್ದು ಮಸಾಲೆ ದೋಸೆ, ಅತ್ತೇವ್ರೆ ನನ್ನ ಕಣ್ಣಲ್ಲಿ ಇವೆಲ್ಲ ನೋಡಕ್ ಆಗ್ತಿಲ್ಲ ನೋಡಿ. ನಿಮ್ಮ ಮಗ ಹೇಳಿ ಕಳಿ ಕಂಜೂಸು, ಡಾಕ್ಟರ್ ಫೋನ್ ಮಾಡಲ್ಲ. ಇವಾಗ ನಾನ್ ಮಾಡಲ್ಲ, ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಪ್ಪ, ನಾನೇ ಮಾಡ್ತೀನಿ. ಡಾಕ್ಟ್ರೆ, ನಾನು ರಂಗಮ್ಮ ಗಂಡುಗಳಿಗೆ ಒಂದ್ಸಲ ಹಿಡಿಯುತ್ತವೆ.
ಏನಾಯ್ತು ಅಂದ್ರೆ ನನ್ನ ಕೆಂಪ ಇದ್ಲಲ್ಲ ಬಿಟ್ಟೋದಿಕ್ಕೆ ಅವಳು ಇನ್ನು ಬರ್ತಿದ್ದಾಳೆ. ಯಾವಾಗ ಬಿದ್ದಿದ್ದು? ಅದು ಒಂದೇ ಸಲ ಏನು ಬಿದ್ದಿಲ್ಲ, ಸರ್ಕಾರಿ ಮೆಟ್ಲ ಹತ್ರ ಬಿದ್ದು ಎದ್ದಿಲ್ಲ. ನಾನು ಮಚ್ಚಲ್ಲಿ ಕರ್ಕೊಂಡು ಮಲಗಿಸಿದೆ. ನಾನ್ ಕೇಳಿದ್ದು ಮೊದಲನೇ ಸಲ ಯಾವಾಗ ಬಿದ್ದಿದ್ದು ಅಂತ. ನಾನು ನೋಡು ಪ್ರತಿ ಸಲ ಟೈಮ್ ನೋಡ್ತಾ ಇದ್ದೆ, ಈ ಸಲ ಟೈಮೇ ನೋಡಲಿಲ್ಲ. ಸುಮಾರು ಒಂದು 11:45 ಆಗಿರ್ಬೇಕು ಆವಾಗ ಬಿದ್ದು. ಹೇಗೆ ಬಿದ್ದು ಅಂದೆ. ಅದು ಡಾಕ್ಟ್ರೇ, ನಾನು ಯಾವಾಗಲೂ ಕೊನೆ ಮೆಟ್ಲು ಜಾರ್ತೀನಲ್ವಾ, ಇವಳು ಅದೇ ಥರ ಜಾರಿದ್ರೆ ಏನಾಗುತ್ತೆ ಅಂತ ನೋಡೋಕೆ ಅಂತ ಹೋಗವಳೆ. ದಡುತ್ತಿದ್ದೆ ಡಾಕ್ಟರ್ ಬರ್ಲಿ ಮೆಟ್ಟಿಳಿಬೇಕಾದ್ರೆ ಯಾರು ಸ್ಟೈಲ್ ಮಾಡ್ತಾರಾ? ಏನು ಮಾಡೋವಲ್ಲ, ನಾವೇ ಮಾಡೋಕ್ಕಾಗತ್ತೆ. ಅದಕ್ಕೆ ತಲೆಗೆ ಹೇಗೆ ಬಿದ್ದಿರೋದು. ಅದನ್ನ ನಾನು ಫೋನಲ್ಲಿ ಹೇಳಿದ್ನಲ್ಲ ಡಾಕ್ಟ್ರೆ. ಅಲ್ಲಮ್ಮ, ಮೆಟ್ಟಿಳಿಬೇಕಾದ್ರೆ ಜಾರಿ ಬಿದ್ದು. ನೀವೇನು ಅದನ್ನ ಹೇಳೋದು? ನಾನೇ ನಿಮ್ಗೆ ಹೇಳದ್ನಲ್ಲ. ಮತ್ತೆ ಮತ್ತೆ ಹೆಜ್ಜೆ ತಕ್ಕೋದು ನಾನು ಬರೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಕಣೆ. ಈಗ ಏನು ಮಾಡೋದು, ಅದೇ ಆಗ್ತಾ ಇದೆಯಲ್ಲ. ಇರೋ ಯಾವುದಕ್ಕೂ ತಲೆಗೆ ಒಂದು ಎಕ್ಸ್ರೇ ಮಾಡಿಸೋದು ಒಳ್ಳೇದು. 3 ದಿನ ಅಬ್ಸರ್ವೇಷನ್ ಇರಬೇಕು. ಏನು ಆಡೋ ಮಾತು ಒಂದು ಅರ್ಥ ಇದೆ ಡಾಕ್ಟ್ರೆ. ಮತ್ತರಿಂದ ಜಾಗ ವಿದ್ಯುತ್ತಿನ ಎಕ್ಸ್ರೇ ಮಾಡಿಸ್ಬೇಕಾ? 3 ದಿನ ಆಸ್ಪತ್ರೆಗೆ ಸೇರಿಸ್ಬೇಕಾ? ಏನು ನನ್ನಂತವ್ನು ಇರಬೇಕು ಅಂತೀರ, ನಾವು ಮನೆ ಮಟ್ಟ ಮಾಡ್ಕೊಂಡು ಹೋಗ್ಬೇಕು ಅಂತೀರ? ನೀವು 50 ರೂಪಾಯಿ ಎಕ್ಸ್ಟ್ರಾ ಬೇಕು ಅಂತ ಬಾಯಿ ಬಿಟ್ಟು ಕೇಳಿ, 1000 ರೂಪಾಯಿ ಬರೀ ಇಡೋದಕ್ಕೆ ಬರಬೇಡಿ. ಏನೂ ಆಗಿಲ್ಲ ಅವ್ರಿಗೆ. ಯಾವ್ದಾರು ಒಂದು ಇಂಜೆಕ್ಷನ್ ತಂದಿದ್ರೆ ಕೋಳಿ ಎದ್ದು ಕೊಡ್ಬೇಕಾಳೆ. ಇಂಜೆಕ್ಷನ್ ತಂದಿದ್ದೀನಿ ಕಡೆಯ, ಅದ್ರ ಮನುಷ್ಯ ಕೊಡೋದಲ್ಲ, ದನಕ್ಕೆ ಕೊಡೋದು. ಅಯ್ಯೋ ಜಾಣನೋ ದೇವ್ರಿಟ್ಟಂಗಾಗುತ್ತೆ. ನೀವು ಕೊಡ್ಬಿಡಿ ಹೇಳ್ತೀನಿ. ಆಯ್ತು, ಅವಳೇ ಬರ, ನಾನೇನ್ ಮಾಡಕ್ಕೆ. ಕರ್ಕೊಂಡು ನಾವು ಬಿಡೋ ಮಕ್ಕಳು. ಏನಾಯ್ತೆ? ಯಾರು ಗಲಾಟೆ ಮಾಡಬೇಡಿ. ಪೇಷಂಟ್ ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ. ಗೊತ್ತಾಗತ್ತೆ, ಅವಳನ್ನ ಎದ್ದು ಕುಡ್ಕೊಂಡು ಪಿಕ್ಚರ್ ನೋಡ್ತಾವಳೆ. ನೀವು ಕೊಡಿ, ಗೊತ್ತಾಗಲ್ಲ. ಸುಮ್ಮನೆ ಈ ಸಲ ಯಾವ್ದೇ ಕಾರಣಕ್ಕೂ ಬಿಡಕ್ ನಾನು ಬಿಡಲ್ಲ. ನೀನ್ ಧೈರ್ಯವಾಗಿ ಡಾಕ್ಟ್ರು, ನೀವ್ ಯಾವಾಗ ಬಂದ್ರಿ? ನನ್ ಗುರ್ತಿಳಿದಲ್ಲಮ್ಮ, ಬಹಳ ಸಂತೋಷ. ಯಾಕೆ ನಿಮ್ಗೆ ಹುಷಾರಿಲ್ವಾ? ನನಗಲ್ಲಮ್ಮ, ನಿನ್ಗೆ ಹುಷಾರಿಲ್ಲ, ನಾನು ತಪ್ಪಿದ್ದಿದ್ದೆ. ಅದಕ್ಕೆ ಏನ್ ಮಾಡಿದ್ರಿ? ಇಂಜೆಕ್ಷನ್ ಕೊಟ್ಟೆ. ಎಲ್ಲಿಗೆ? ನೀನು ಲೇ, ಅದು ಎಲ್ಲಿಗಾರ ಕೊಟ್ಟಿರ್ಲಿ, ನಿನ್ಗೆ ಎಚ್ಚರ ಆಯ್ತಲ್ಲ, ನನಗೆ ಅಷ್ಟು ಸಾಕ್ಬಿಡ. ನನ್ನ ಫೀಸ್ 300 ರೂಪಾಯಿ ಕೊಡು, ನಾವು ಹೋಗ್ತೀನಿ. ಅದು ಡಾಕ್ಟ್ರೆ, ಲಾಸ್ಟ್ ಟೈಮ್ ಸ್ವಲ್ಪ ಬಾಕಿ ಉಳಿದಿತ್ತಲ್ವಾ? ಎಷ್ಟು ಉಳಿದಿತ್ತು ಹೇಳಿ? 200. 200 ಎಲ್ಲ ಕೊಡೋಕ್ಕಲ್ಲ ಡಾಕ್ಟ್ರೆ. ಅದ್ರ 100 ರೂಪಾಯಿ ಕೊಡ್ತೀನಿ. ಇವತ್ತಿಂದು 150 ರೂಪಾಯಿ ಕೊಡ್ತೀನಿ. ಕೊಟ್ಟು ಎಷ್ಟಾಯ್ತು ಹೇಳಿ? 250. ಮುಂದಿನ ಸಲ ಬನ್ನಿ, ಕೊಡ್ತೀನಿ. ಚಂಪಾ, ಬಾಳೆ ಇಲ್ಲಿ. ಏನ್ ಮಾಡ್ತಿದ್ಯಮ್ಮ? ಯಜಮಾನ್ರಿಗೆ ಇಷ್ಟ ಅಂತ ಆಲೂಗಡ್ಡೆ ಈರುಳ್ಳಿ ಹುಳಿ ಮಾಡ್ತಾ ಇದ್ದೀನಿ. ಮತ್ತೆ ತುಂಬಾ ಮುಂದೆ ಇಟ್ಕೊಂಡಿದ್ದೆ. ಅವ್ರಿಗೆ ಇಷ್ಟ ಅಂತ ಮೈಸೂರು ಪಾಕ್ ಮಾಡ್ತೀನಿ. ಅಯ್ಯೋ ಹುಷಾರಮ್ಮ, ಒಮ್ಮೆ ತಲೆ ತಿಂದ್ಬಿಟ್ಟು ಬಿಟ್ಬಿಟ್ಯಾ? ಯಜಮಾನ್ರು ಇರ್ತಾರಲ್ಲ ಅತ್ತೆ, ನನ್ ಬೀಳ್ವಾಗ ಧಬಕ್ಕಂತ ಇಟ್ಕೋತಾರೆ. ನನ್ನ ಮಗ ಮನವೊಂದು ನೀನು ಕಾಯ್ಬೇಕಲ್ಲ. ಅವನು ತಗೊಕ್ಕನ್ನು ಹಿಡಿಯೋದಕ್ಕೆ ಮುಂಚೆ ನೀನು ತಗೊಕ್ಕಂತ ಕೆಳಗೆ ಬಿಟ್ಬಿಟ್ರೆ ಅದಕ್ಕೆ ಅತ್ತೆ, ನನ್ ಬೀಳ್ವಾಗೆಲ್ಲ ಏನು ಯಜಮಾನ್ರೆ ಅನ್ಕೊಂಡೇ ಬೀಳ್ತೀನಿ. ಕಲ್ಮ ಹೋಗಿ ನೋಡಮ್ಮ, ನೋಡಿ ಹೋಗಿ. ಏನು ಯಜಮಾನ್ರೆ? ಅವಳು ತಲೆ ಸುತ್ತು ಬೀಳೋದಂಗೆ ಎಲ್ಲಿದ್ದು ಬಂದ್ಬಿಡ್ತಾರಲ್ಲ. ಅಣ್ಣಯ್ಯ, ಇವ್ಳು ಯಾಕೆ ಅಡ್ಗೆ ಮನೆಗೆ ಬಿಟ್ಟೆ? ನನ್ನ ಚಂಪಾ ಚಮೇಲಿ ಈ ಮನೆಯಲ್ಲಿ ಬೇಯಿಸಿ ಹಾಕ್ಲಿಲ್ಲ ಅಂದ್ರೆ ಇನ್ಯಾರೇ ಬೇಯಿಸಾಕ್ತಾರೆ? ನೀನ್ ಬೇಯಿಸ್ತೀಯ? ಇಲ್ಲ ನಿಮ್ಮ ಅತ್ತೆಮ್ಮ ಬೇಯಿಸ್ತಾಳ? ಇಲ್ಲ ನಿಮ್ಮಮ್ಮ ಬೇಯಿಸ್ತಾಳ? ನಿಮ್ಮಮ್ಮನ ಮಾತಾಡೋ ಅವ್ರು ಯಜಮಾನಪ್ಪ ಮೇಲಕ್ಕೆ ಹೋಗಿದ್ದು. ಈ ಮನೆಯಲ್ಲಿ ಅಡುಗೆ ಮನೆ ಯಾವ ದಿಕ್ಕಲ್ಲಿದೆ ಅನ್ನೋದನ್ನೇ ಮಾತಾಡ್ತಾರೆ. ಅವಳು ಸರಿ ಹೋಗೋದು ಹೋಗಿಂದ 1-2 ಸಲ ತಿಂಡಿ ತರಿಸ್ಬಾರ್ದೆ. ಇವಳು ಅಡುಗೆ ಮನೆಗೆ ಬರೋದು, ಗ್ಯಾಸ್ ಸ್ಟವ್ ಹಚ್ಚೋದು, ಆ ಟೈಮಲ್ಲಿ ಮನೆ ಇಲ್ಲದೆ ಇರೋದು, ತಲೆ ಸುತ್ತು ಬೀಳೋದು, ನಾವ್ ಯಾರು ಬಂದು ಬೆಂಕಿ ಗಟ್ಟಿಗೆ ಗೀರೋದು, ಇಡೀ ಗಂಡು ಗಂಡು ಮನೆ ಸುಟ್ಟು ಕರೆಕ್ಟ್ ಆಗೋದು. ಇವೆಲ್ಲ ಬೇಕಾ? ಹೌದಣ್ಣಯ್ಯ, ಹಾಗೇನಾದ್ರೂ ಆದ್ರೆ ದಾಖಲೆ ಪತ್ರಗಳೆಲ್ಲ ಸುಟ್ಟೋಗ್ಬಿಡುತ್ತೆ. ಆಗ ನಿಮ್ ಹತ್ರ ಆಸ್ತಿ ಪಾಲ್ಗೊಳಕ್ಕಾಗಲ್ವಲ್ಲ? ಮನೆ ನಾಗವಾಡಲಾಯ್ತು. 1 2 ಅಲ್ಲ, ಕಂಟಿನ್ಯೂಸ್ ಆಗಿ 5 ದಿವಸ ದಗ 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 ಅಂತ ಹೊತ್ಕೊಂಡು ಹೋಗ್ಬಿಡ್ತು. ನೋಡಿ, ಅದೇ ತರ ಇಲ್ಲೇನಾರು ಆಗ್ಬಿಟ್ರೆ ಅಕ್ಕಪಕ್ಕದ ಮನೆ ರೊಮ್ಮಕ್ ಹೋಗಿದ್ ಬಿಡ್ತಾರೆ. ಈಗ ನೀವಿಬ್ರು ಚಪ್ಪಗೆ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾನು ಕ್ಯಾಕ್ ಸುಗಿದು ಬಿಡ್ತೀನಿ. ಏನ್ ಯಜಮಾನ್ರೆ, ನಿಮ್ಗೋಸ್ಕರ ನಾನು ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಇಲ್ಲೇ ಇರ್ಬೇಕು. ಚಪ್ಪಲೆ ಇಂಥ ಹೊತ್ತಲ್ಲಿ ಪಾಪು ಗೀಟು ಎಲ್ಲ ಬೇಕೇನೆ. ನಾನಿನ್ ಎಷ್ಟು ದಿವಸ ಇರ್ತೀನೋ ಏನೋ. ನನಗೆ ತುಂಬಾ ಆಸೆಗಳಿದೆ. ಅದ್ರಲ್ಲಿ ಮೊದಲನೇ ಆಸೆನೇ ನಾನೇ ನನ್ನ ಕೈಯಾರೆ ಮೈಸೂರು ಪಾಕ್ ಮಾಡಿ ನಿಮ್ಗೆ ತಿನ್ನಿಸ್ಬೇಕು ಅನ್ನೋದು. ಏನಪ್ಪ ಪಾಪ, ಸಂಪಂಗ್ ಎಷ್ಟೇ ತೊಂದರೆ ಇದ್ರು ಅಡ್ಗೆನ ಕರೆಕ್ಟ್ ಆಗಿ ಮಾಡ್ತಾಳಲ್ವೇನಪ್ಪ? ಹೌದು ಪಲ್ಲು, ನಾನು ನೋಡ್ದೆ ಒಗ್ಗರಣೆ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು. ಆ ಬಿಸಿ ಬಿಸಿ ಒಗ್ಗರಣೆನ ಇನ್ನೇನು ಸಾರ್ಗೆ ಹಾಕ್ಬೇಕು ಅಷ್ಟೊಳಗೆ ಹಾಲ್ಗೆ ಹಾಕ್ಬಿಟ್ಲು. ಆಮೇಲೆ ಏನಾಯ್ತು? ನಿಮ್ಮ ಅಣ್ಣಗೆ ಗೊತ್ತಾದ್ರೆ ಮಕ್ ಹೋಗಿದ್ದಾರೆ ಅಂತ ಆ ಹಾಲ್ಗೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಮಸಾಲೆ ಮಜ್ಜಿಗೆ ಎಲ್ಲರಿಗೂ ಕೊಟ್ಲು. ಲೇ ಚಪ್ಪ ಚಮೇಲೆ ಬಾರ ಇಲ್ಲೇ. ಏನ್ ಯಜಮಾನ್ರೆ,
ಡಾಕ್ಟರ್ ಮಕ್ ಕೂಗಿದ್ರು ಕಣೆ. ನನಗಲ್ಲ ಕಣೆ, ನಿನಗೆ. ನೀನು ಇಂಥ ಸ್ಥಿತಿನಲ್ಲಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಬಾರ್ದಂತೆ, ಅದು ತುಂಬಾ ಅಪಾಯ ಅಂತೆ. ಅದಕ್ಕೆ ನಾನು ಹೇಳಿದ್ದು ಸ್ಟೂಲ್ ತಗೊಂಡ್ಬಂದಲ್ಲಿ ಹಾಕೊಳ್ಳಿ, ನಾನು ಅಡಿಗೆ ಮಾಡ್ತೀನಿ. ನಾನು ಬಿದ್ರೆ ದುಃಖಂತ ಇಟ್ಕೋಬಹುದು. ನಾನು ಹೇಳೋ ಮಾತು ನೀನು ಯಾವತ್ತು ಕೇಳದೇ ಇಲ್ಲ ಅಲ್ವಾ? ನಾನು ಅಡಿಗೆ ಮಾಡಬೇಡ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದ್ದೆ. ನಾನು ಮಾಡ್ತೀನಿ ಅಂತ ಕುಯ್ತಾ ಇದೆಯಾ? ಅಡಿಗೆ ಮಾಡಕ್ ಹೋಗು, ನಾನು ಸ್ಟೂಲ್ ತಗೊಂಡು ಹೋಗ್ತೀನಿ. ಡಾಕ್ಟ್ರ ಬರೀ ಕೈ ಚೆಕ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡ್ಬಿಟ್ರಲ್ಲ, ಇಡೀ ಬಾಡಿ ಚೆಕ್ ಮಾಡೋದ್ರೆ ಬೆಳಗ್ಗಿಂದ ಸಂಜೆವರೆಗೂ ಅದನ್ನ ಒಂದು ಆಟ ಮಾಡ್ಕೊಂಡ್ಬಿಡ್ತೀರಲ್ವಾ? ಆಯ್ತು ಪಾಂಡಂಗ ಈ ಸಲ ಇವಳು ಎಚ್ಚರ ಆದ್ಮೇಲೆ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾರೆ. ಏಟು ಬಿದ್ದ ಕಡೆನೆ ಬೀಳ್ತಾ ಇದ್ರೆ ಮೆಮೊರಿ ಲಾಸ್ ಆಗುತ್ತೆ. ಇದಕ್ಕೆ ನೀನೇ ಕಾರಣ. ಅಡಿಗೆ ಮಾಡೋದಕ್ಕೆ ಯಾಕೆ ಹೇಳ್ಬಿಟ್ಟು ಇವಳಿಗೆ? ಒಂದು ಅರ್ಥ ಇದೆಯಾ ಡಾಕ್ಟ್ರೆ? ಈ ಮನೆಯಲ್ಲಿ ಯಾರಾದ್ರೂ ನನ್ನ ಮಾತಿಗೆ ಬೆಲೆ ಕೊಟ್ಟಿರ್ತಾನೆ. ಗಿಣಿ ಹೇಳಿದೆ ಬೇಡ ಕಣೆ, ನೀನು ಅಡಿಗೆ ಮಾಡ್ಬಾರ್ದಂತೆ. ಡಾಕ್ಟರ್ ನಂಗೆ ಮಕ್ಕಳು ಕುಡಿತಾರೆ ಅಂದ್ರೆ ಒಳ್ಳೆ ಗಿಡದ ತರ ಮೈನಲ್ಲಿ ಬಿಟ್ಬಿಟ್ಟು ನಾನು ಅಡಿಗೆ ಮಾಡ್ತೀನಿ. ಬೇಕಿದ್ರೆ ನೀವು ಕಾವಲಿರಿ, ಸ್ಟೂಲ್ ಹಾಕೊಂಡು ಮೂಲೆ ಕೂರ್ತೀರಿ. ನಾನು ಸ್ಟೂಲ್ ತರಲ್ಲ ಅಂತ ಈ ಕಡೆ ಹೋದೆ ಡಾಕ್ಟ್ರೆ. ಹಿಂದಕ್ಕೆ ತಿರುಗಿ ನೋಡ್ತೀನಿ, ಒಳ್ಳೆ ವಯಸ್ಸಾಗಿರೋ ಅರಳಿ ಬರೋ ಧಾರ್ತ ನೆಲ ಬಿದ್ದಂಗೆ ಹೊಡಿದ್ರು. ಅಲ್ಲಪ್ಪ, ಇವಳಿಗೆ ರೆಸ್ಟ್ ಕೊಟ್ಬಿಟ್ಟು ನೀನು ಹೆಂಡತಿಗೆ ಅಡಿಗೆ ಮಾಡೋದಕ್ಕೆ ಹೇಳು. ಅಲ್ಲ, ಎಕ್ಸ್ಕ್ಯೂಸ್ ಮಿ ಡಾಕ್ಟ್ರೆ, ನಿಮ್ಮನ್ನ ಮನೆ ಕರ್ಸಿರೋದು ಚಪ್ಪಲ್ ಚೆಕ್ ಮಾಡ್ಬೇಕು ಅಥವಾ ನನ್ನ ಫಿಟ್ಟಿಂಗ್ ಇರೋದಕ್ಕ? ಮನೆ ಸೊಸೆ ಇದ್ಮೇಲೆ ಅಡಿಗೆ ಮಾಡ್ಬೇಕಲ್ವಾ? ನಾನು ಮ್ಯಾರೇಜ್ ಆಗಿರೋದು ಕುಕಿಂಗ್ ಮಾಡೋದಕ್ಕ? ನಮ್ಮನ್ನು ಕುಕ್ಕದಿಕ್ಕೆ ಹಾವಿ ಡೋಂಟ್ ಅಕ್ರಬಿಶ್. ನನಗೆ ಸೋಷಿಯಲ್ ಸರ್ವಿಸ್ ಇದೆ, ಮಹಿಳಾ ಸಂಘದ ಮೀಟಿಂಗ್ ಇದೆ, ಸ್ಪೀಚ್ ಇದೆ. ಅದನ್ನೆಲ್ಲ ಮಾಡೋದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ಕೂತ್ಕೊಳ್ಳ? ಡಿಸ್ಕಸ್ಟಿಂಗ್. ನನ್ನ ಮಾತನ್ನ ಹೇಳ್ತಾರೆ, ನಿನ್ನಿಂದ ನಾನು ಬಯಸ್ಕೊಂಡೆ. ಚಾಕ್ಲೇಟ್ ಕೊಡ್ಸಿ. ಚಾಕ್ಲೇಟ್ ಬೇಕೆ? ಕೋಟೆ ಚೆನ್ನಾಗಿದೆ, ಬಿಚ್ಕೊಡಿ. ಇವತ್ತು ಕೋಟ್ ಚೆನ್ನಾಗಿದೆ ಬಿಚ್ಕೊಡಿ ಅಂತ ಹೇಳ್ತೀಯ, ನಾಳೆ ಪ್ಯಾಂಟ್ ಚೆನ್ನಾಗಿದೆ ಬಿಚ್ಕೊಡಿ ಅಂತ ಅಂದ್ರೆ ಕೋಟ್ ಆಗುತ್ತಾ? ಅದಕ್ಕೆ ಚೆನ್ನಾಗಿದೆ, ಬಿಚ್ಕೊಡಿ. ಇದು ನನ್ ಗಂಡ ಕೊಡ್ಸಿದ್ದಮ್ಮ, ಇದು ಬೇಡ ನಿಮ್ಗೆ ಬೇಳೆ ಕೊಡಿಸ್ತೀನಿ. ಇಲ್ಲ, ನಂಗೆ ಬೇಕೇ ಬೇಕು. ಇಲ್ಲಾಂದ್ರೆ ನಾನು ಕಿತ್ಕೊಂಡು ಹೋಗ್ತೀನಿ. ಕಿತ್ಕೊಳ್ಬೇಕೆ ಈಗ ಹೋಗಮ್ಮ. ಜಾನ ಮನೆಯಲ್ಲ ಆಮೇಲೆ ಕೊಡ್ತೀಯಾ? ಕೊಡ್ತೀನಿ ನನ್ನ ಬಂಗಾರ. ಇವಳು ಯಾಕೆ ಈ ಫಲ ಅಂತಾಳೆ? ಯಾರಿಗಮ್ಮ ಗೊತ್ತು? ಇವತ್ತು ಹೀಗೆ ಆಡ್ತಾಳೆ, ನಾಳೆ ಹಾಗಾಡ್ತಾರೋ ಗೊತ್ತಿಲ್ಲ. ಇದಕ್ಕೇನು ಮಾಡಕ್ಕಾಗಲ್ವೇ? ಡಾಕ್ಟರ್ನೇ ಬದಲಾಯಿಸಿ ನೋಡ್ಬೇಕು. ಇದಕ್ಕೆ ಏನು ಮಾಡಕ್ಕಾಗಲ್ಲ, ತಂತಾನೆ ಸರಿ ಹೋಗ್ಬೇಕಷ್ಟೇ. ಊರಿಂದ ಯಾರನ್ನ ಕರೆಸಿ ಕಳಿಸ್ಬಿಡು. ಇಲ್ಲ ಅಂತಂದ್ರೆ ಈ ಕೇಸು ಪೋಸ್ಟ್ ಮಾರ್ಟಮ್ವರೆಗೂ ಹೋಗುತ್ತೆ. ಯಾರಲ್ಲ ನೀನು? ನನ್ನ ಹೆಸರು ವೆಂಕಟೇಶ ಅಂತ. ಚಂಪೋಳಲ್ಲ ಚಂಪ, ಅವಳು ಸೋದರತ್ತೆ ಮಗ. ಇಲ್ಲಿಗೆ ಯಾಕೆ ಬಂದೆ? ನಮ್ಮ ಚಂಪ ಏನೋ ಆಗಾಗ ಎಚ್ಚರದಲ್ಲಿ ಬೀಳ್ತಾಳಂತೆ. ಅವಳ್ಕಲ್ಲ, ಅವಳು ಬಿದ್ದಾಗಲೇ ನಮ್ಮ ಭಾವನೆ ಇಟ್ಕೊಳ್ಳೋದು. ಅವಳಿ ಅಂದ್ರೆ ನನಗೆ ಯಾಕೋ ಸಿಕ್ಕಾಪಟ್ಟೆ ಉದ್ದ ಆಗ್ತಾ ಇದೆ. ಚಂಪನ ಪೈಕಿ ಏನೋ ಹಳ್ಳಿಯಿಂದ ಬಂದೇನಾ? ಹ್ಞೂನ್ರಿ ಬುದ್ಧಿ. ಏನು ಸಮಾಚಾರ? ನನ್ನ ಹೆಸರು ವೆಂಕಟೇಶ ಅಂತ. ನಮ್ಗೆ ಗೊತ್ತಾ ಡಾಕ್ಟರ್ ಹೋಗಿದ್ದೆ. ನಮ್ಮ ಚಂಪ ಏನೋ ಆಗಾಗ ಎಚ್ಚರಕ್ಕೆ ಬೀಳ್ತಾಳಂತೆ. ಯಾಕೆ ಹುಷಾರಿಲ್ವಾ? ಅದು ಎಂತ ಏನಾಗಿದೆ ಗೊತ್ತೇನಾ? ಅವಳು ಹೇಳ್ತೀನಿ, ನನ್ನ ಮಾತು ಕೇಳಲ್ಲ. ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗ್ಬಿಟ್ಟವಳೆ. ಅವಳಿಗೆ ಕಣ್ಣೇ ಕಾಣಿಸಕ್ಕಿಲ್ಲ ಕಣ. ಮೆಟ್ಲಿಂದ ನಡ್ಕೊಂಡ್ ಬತ್ತವಳೆ, ಲಾಸ್ಟ್ ಮೆಟ್ಲು ಕಾಣಿಸಿಲ್ಲ, ಜಾರ್ ಬಿದ್ದವಳೆ, ತಲೆಗೆ ಏಟಾಗಿದೆ. ಹಂಗಾಗಿ ಹಿಂಗಾಗ್ಬಿಡ್ದೆ. ಬುದ್ಧಿ ಮನೇನ ಸಂದ ಕಟ್ಟಿಸ್ಬಿಟ್ರೆ ಆಗಕ್ಕಿಲ್ಲ, ನೆಟ್ಟಿಗಿರೋ ಮೆಟ್ಲು ಇಕ್ಕಿಸ್ಬೇಕು. ಲೇ ಎಂತ ಮೆಟ್ಲುಗಳೆಲ್ಲ ನೆಟ್ಗೆ ಬೇಕಣ. ನಿಮ್ಮ ಚಪ್ಪ ಚಮೇಲೆ ಸೊಟ್ಟಾಗಿ ಬಂದು ಬಿದ್ರೆ ಆ ಮೆಟ್ಲುಗಳು ತಾನೇ ಏನೋ ಮಾಡುತ್ತೆ. ನೀವ್ ಬೀಳುವಂಗ್ ಮೆಟ್ಲು ಯಾಕ್ರಿ ಇಕ್ಕಿಸ್ತ್ರಿ? ಲೇ ಎಂತ ಪರಿಸ್ಥಿತಿನ ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ. ಮೆಟ್ಲು ಕಡೆ ಏನು ತಪ್ಪಿಲ್ಲ ಕಣ. ನಾನು ಮನೆ ಯಜಮಾನ ಕಣ. ಇಷ್ಟು ವರ್ಷ ಆದ್ರೂ ಕೂಡ ಈ ಕೊನೆ ಮೆಟ್ಲು ಇದೆಯಲ್ಲ, ಇದನ್ನ ಎಡುತ್ತಾನೆ ಇರ್ತೀನಿ ಕಣ. ಅಂತದ್ರಲ್ಲಿ ನಮ್ಮ ಚಪ್ಪ ಚಮೇಲೆ ಜಾರ್ಕೊಂಡು ಬಿದ್ದವಳಪ್ಪ. ಹಂಗಂತ ನಾನೇನ್ ಮಾಡ್ಲೆ? ಈಗ ಎಲ್ಲಾ ಮೆಟ್ಲನ್ನು ತೆಗ್ಸಾಕ್ಬಿಡ್ಲೇನ? ಅಷ್ಟು ಮೆಟ್ಲನ್ನು ತೆಗೆಸ್ಬಿಟ್ರೆ ನಮ್ಮ ಬಾಬು ಹತ್ತೋದಕ್ಕೆ ಇಳಿದಕ್ಕೆ ಏನಪ್ಪಾ ಮಾಡ್ಬೇಕು? ಏನ್ ಚಾರ್ಜಿಂಗ್ ತರ ದಾರ ಹಾಕೊಂಡು ಅಂತ ಬರ್ಬೇಕಾ? ಹಂಗ ಬರೋದಕ್ಕೆ ಇವ್ರನ್ನ ಕಾಡು ಮನುಷ್ಯ ಅನ್ಕೊಂಡ್ಬಿಟ್ಟಿನ. ಇದು ಯಾಕೋ ಸರಿ ಹೋಗಕ್ಕಿಲ್ಲ. ಹಳ್ಳಿಲಿ ಅವಳ ಅಜ್ಜಿ ಬಾಯ್ ಬಡ್ಕೋತಾವಳೆ. ಚಂಪನ ಹಳ್ಳಿಗೆ ಕಳ್ಸ್ಕೊಟ್ಬಿಡಿ. ಲೇ ಎಂತ ನಿಂತ ಜಾಗದಲ್ಲಿ ಹಳ್ಳಿ ಕಳ್ಸ್ಕೊಟ್ಬಿಡಿ ಅಂತ ಹೇಳಿದ ತಕ್ಷಣ ಕಳ್ಸ್ಕೊಡಕ್ಕಾಗತ್ತೇನಾ? ಮತ್ತೇನೇನು, ನೀವು ಅವಳನ್ನ ನೆಟ್ಟಿಗೆ ನೋಡ್ಕೋತಾನೆ ಇಲ್ಲ. ಅವಳ ಹೆಸರಿನಾಗೆ 5 ಕೋಟಿ ರೂಪಾಯಿ ಆಸ್ತಿ ಐತೆ. 50 ಲಕ್ಷ ಖರ್ಚಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ವಾಸಿ ಮಾಡಿಸ್ತೀನಿ. ಇನ್ನೂ 4.5 ಕೋಟಿ ಉಳಿಯುತ್ತೆ. ಲೇ ಅವ್ರದ್ದು 1 ಪೈಸೆ ಖರ್ಚು ಮಾಡ್ಸಲ್ಲ, ಎಲ್ಲ ನನ್ನ ಸ್ವಂತ ಖರ್ಚಲ್ಲಿ ಡಾಕ್ಟರ್ ತೋರಿಸ್ತೀನಿ. ಸಾಕು ಸುಮ್ಮನಿರಿ, ನೀವು ಕೊಡ್ಸೋ ಟ್ರೀಟ್ಮೆಂಟ್ ನಾಗಾನೆಯ ಅದು ಯಾವುದೋ ಕಿತ್ತೋದ್ರು ಡಾಕ್ಟರ್ ಕರ್ಕೊಂಡ್ಬಂದು ಬರೀ 150 ರೂಪಾಯಿ ಕೊಡ್ತೀರಂತೆ.
ಅಲ್ಲೇ ಎಂಟ ಈಗ ನೀನು ಹಳ್ಳಿ ಹೊಟ್ಟೋಗ್ಬಿಡ ಮುಂದಿನ ಸಲ ಬಂದು ಚಂಪಾ ಚಮೇಲಿ ನೀನ್ ಏನಾದ್ರು ನೋಡ್ಬಿಟ್ರೆ ವಾಸ್ ಅಂತ ಬಂದು ನನ್ ಬಂದು ತೊಟ್ಬಿಡ್ತೀವ ಆ ತರ ರೆಡಿ ಮಾಡ್ಬಿಡ್ತೀನಿ ಮುಂದಿನ ಸರ್ತಿನ ಬಂದಾಗ ಅವಳು ಇರ್ತಾಳೋ ಇಲ್ವೋ ಅನ್ನೋದೇ ನನಗೆ ಅನುಮಾನ. ಗೊತ್ತಾನೆ ನಾನು ಯಾರು ಅಂತ ಕಟ್ಟ ಕಡೆ ತುಂಬ ಕಣ ಒಂದು ಸಲ ರೆಡಿ ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ರೆ ಅವ್ರು ಬೇಕಾದವ್ರಾಗಿರ್ಲಿ ನಾನು ರೆಡಿ ಮಾಡ್ಬಿಡ್ತೀನಿ ಕಣ. ಏನ್ ಬೇಕಾಗಿಲ್ಲ, ಅವಳಿಗೊಂದು ಒಳ್ಳೆ ಹುಡುಗನ್ ನೋಡಿ ಲಗ್ನ ಮಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಆಮೇಲೆ ಅವ್ಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋಡ್ಕೊಳಕ್ಕೆ ಅವಳು ಗಂಡಾದ್ರೂ ಇರ್ತಾನೆ. ಲೇ ಎಂತ ನೀನು ಆಡೋ ಮಾತುಗೊಂದು ಅರ್ಥ ಬೇಡ, ನಾನೇನು ಅವ್ರ ಪಾಲಿಗೆ ಸತ್ತೋಗಿದ್ದೀನಿ. ನೀವಿದ್ರೆ ಅವ್ಳು ಗಂಡ ಇದ್ದಂಗೆ ಆಗುತ್ತಾ? ತೆಗಿರಿ ತೆಗಿರಿ. ಇವಾಗ ಬಂದೆ ಕಣಮಿ. ನಿನ್ ಯೋಚನೆ ಅವಳಿಗೆ ಬಾಯಿ ಬಾಯಿ ಬರ್ತವಳೆ. ಅಲ್ಲ ಕಣಮಿ, ನಿನಗ್ ಮೈಗೆ ಹುಷಾರಿಲ್ದೇ ಇರೋದನ್ನ ನಾನ್ ಕಂಡವ್ರ ಕಡೆಯಿಂದ ತಿಳ್ಕೊಬೇಕಾ? ಅದೇ ಆ ಡಾಕ್ಟ್ರು ಹೋಮಿಯೋಪತಿ ಅಲೋಪತಿ ಅಂತಿರ್ತಾರಲ್ಲ, ತಿಥಿ ಡಾಕ್ಟ್ರು. ಡಾಕ್ಟ್ರು ಅವನೇ ಹೇಳಿದ್ದು, ಅಮ್ಮಿ ನೀನ್ ಗಂಟು ಮುಟ್ಟಿ ಕಟ್ಕೋ, ನಾವು ಹಳ್ಳಿಗೆ ಹೋಗ್ಬಿಡವ. ಕಳಿಸ್ಕೊಡ್ದಕ್ ಆಗದೆ ಇರೋನು ಅವನ ಯಾವ ಸಿಮೆ ಯಜಮಾನ? ಮತ್ತೆ ಜ್ಞಾನ ತಪ್ಪೋಯ್ತು. ಲೇ ಎಂಟ ನೀನ್ ಎದ್ಕೊಂಡ್ಬಿಡ್ಕಣ ಒಂದು 5 ನಿಮಿಷ, ಆಮೇಲೆ ಅವಳೇ ಎದ್ದು ಬಿಡ್ತಾಳೆ. ಅಲ್ಲಿಂದ ಹುಡುಕೊಂಡ್ ಬಂದಿದ್ದಾರೆ, ಜೊತೆ ಕಳಿಸ್ಬಿಡೋ, ಕರ್ಕೊಂಡೋಗಿ ಆಸ್ಪತ್ರೆಗಾದ್ರೂ ಸೇರಿಸ್ಲಿ. ಎಷ್ಟು ದಿವಸ ಅಂತ ಒಪ್ಕೊಂಡಿದ್ಯಾ? ಲೇ ನೀನೇನಾದ್ರು ಓದ್ಕೊಂಡಿದ್ದೀಯ? ಓದ್ಕೊಂಡಿರೋ ನಾನ್ ತಾನೆ, ನಿಮಗೆ ಕಷ್ಟ ಸ್ವಲ್ಪ ಚಾಪಿದ್ರು. ಚಮಲೆ ಚಮಲೆ ಹೇಳ ಮೇಲೆ ಏ ಚಂಪ ಚಮಲಿ ನಾನ್ ಕಣ ನಿಮ್ಮ ಯಜಮಾನಪ್ಪ ಕಂಡ್ರೆ ಈಗ ತಾನೆ ಆಗಿದ್ದು ಆದ್ಮೇಲೆ ಎಲ್ಲಿ ಗೊತ್ತಪ್ಪ ಸುಮ್ಕಿರಿ, ಅವಳು ಎತ್ತ ತಪ್ಪಿ ಬೀಳ್ತಾ ಇದ್ರು, ಡಾಕ್ಟ್ರು ಕೊಡ್ಸಲ್ಲ, ಔಷಧಿನೂ ಕೊಡ್ಸಲ್ಲ. ಎಲ್ಲ ಕೊಡ್ಸಿದೀನಿ ಕಣ, ಹಾಗಂತೇಳಿ ಎಚ್ಚರ ತಕ್ಕ ಬಿದ್ದು ಬಿದ್ದಾಗ ನಾವು ಔಷಧಿ ತಗೊಂಡು ಕುಡ್ಸಕ್ಕಾಗತ್ತೆ ನಾ? ಅಮ್ಮಿ ನೀನ್ ತವಾಸಿ ಮಾತಾಡ್ಬೇಕು, ಸ್ವಲ್ಪ ಆ ಕಡೆ ಬರ್ತೀಯಾ? ರಾತ್ರಿ ಊಟ ಆದ್ಮೇಲೆ ನಾವಿಬ್ಬರೇ ಗೊತ್ತಾಗಿ ಮಾತಾಡೋಣ. ಬಾಚಪ್ಪ, ನಾವು ಈಗಿಂದಿದ್ರೆ ಯಾರಿಗೂ ಗೊತ್ತಾಗದೆ ನಮ್ಮ ಪಾಡಿಗೆ ನಾವು ಹಳ್ಳಿಗೆ ಹೋಗ್ಬಿಡವ. ಎಂತ ಆಗ ಹೋಗಕ್ ಆಗಲ್ಲ, ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟೆ ಹೋಗ್ಬೇಕು. ಅವ್ರಿಗೇನ್ ಹೇಳ್ತೀಯ? ನೋಡು ಮುಂದೆ ಕಿತ್ಕೊಂಡಿದೆ. ಎಪ್ಸ್ತೀನಿ ಚಂಪ ಚಮಲೆ ಏನೇನು ಗಂಟು ಮುಟ್ಟೆ ವೆಂಕಟ ಹಳ್ಳಿ ಕರ್ಕೊಂಡು ಹೋಗಕ್ ಬಂದಿದ್ದಾನೆ, ಅವ್ನ ಜೊತೆ ಹೋಗ್ತಾ ಇದ್ದೀನಿ. ಲೇ ಚಂಪ ಚಮಲೆ ನೋಡೋ, ಎಷ್ಟು ದಿವಸ ನಾನು ನಿನ್ನ ಗಣಿ ಸಾಕಿದ್ದೇನೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ ಅಂತ ಯಜಮಾನಪ್ಪನ ಕಣ್ಣು ತಪ್ಪಿಸಿ ಮಧ್ಯರಾತ್ರಿನಲ್ಲಿ ಕದ್ದು ಹೊರಟು ನಿಂತಿದೆಯಲ್ಲ, ಇದು ಸರಿನೇ? ಚಪ್ಪ ಚಪ್ಪಲಿ ನೋಡೋ, ನಿನ್ನ ಹತ್ರ 5 ಕೋಟಿ ಇರೋ ವಿಷಯ ನನಗೆ ಚೆನ್ನಾಗಿ ಗೊತ್ತು. ನಿನ್ ಒಂದೇ ಒಂದು ಪೈಸೆ ನನಗೆ ಬೇಡ ಕಡೆ, ನನ್ನ ಸ್ವಂತ ಖರ್ಚಲ್ಲಿ ನಿನ್ನ ಕಾಯಿಲೆ ವಾಸ ಮಾಡಿಸ್ತೇನೆ. ಅಷ್ಟೇ ಅಲ್ಲ, ಒಂದು ಒಳ್ಳೆ ಹುಡುಗನ ನೋಡಿ ನಿನ್ಗೆ ಆದಷ್ಟು ಬೇಗ ಒಂದು ಮದುವೆ ಮಾಡ್ತೀನಿ ಕಣೆ. ಯಾವ ಹುಡುಗನೂ ಸಿಗ್ಲಿಲ್ಲ ಅಂದ್ರೆ ನಾನೇನ್ ನಿನ್ನ ಪಾಳಿಗೆ ಸತ್ತೋಗಿದ್ದೀನೇನೆ, ನಾನೇ ಮದುವೆ ಆಗ್ತೀನಿ ಬಿಡೆ. ಇವಳು ಆಗಾಗ ಎತ್ತರ ತಪ್ಪಿರ್ತಾಳೆ, ಇವಳನ್ನ ಮದುವೆ ಮಾಡ್ಕೊತೀರಾ? ಲೇ ಯಾಕ ನೋಡ, ಈಗ ನಾನು ಇವಳನ್ನ ಆಗ್ಲೇ ಮದುವೆ ಆಗಿದ್ದೆ ಅಂತ ಇಟ್ಕೋ, ಆಮೇಲೆ ನನಗೆ ವಿಷಯ ಗೊತ್ತಾಯ್ತು ಅಂತ ಇಟ್ಕೋ, ಆಗಂದ ತಕ್ಷಣ ನಾನು ಇವಳು ಬಿಟ್ಟಕ್ಕೆ ಆಗ್ತಿತ್ತೇನಾ? ಹಾಗಿದ್ರೆ ನಾಳೆ ನೀವು ಕುತ್ತಿಗೆ ತಾಳಿ ಕಟ್ಟು. ಲೇ ಚಂಪಾ, ಈ ಸೀರೆ ಎಷ್ಟು ಸುಂದರವಾಗಿ ಕಾಣಿಸ್ತಿದೆಯಲ್ಲೇ. ನಮ್ಮ ಯಜಮಾನ್ರಲ್ಲಿ ಹೊರಗಡೆ ಹೋಗಿದ್ದಾನೆ. ದೃಷ್ಟಿ ತೆಗಿತೀನಿ. ಹಲೋ, ಜಾರ್ಜ್ ಜಬಲ್ದಿನಿ ಸ್ಪೀಕಿಂಗ್. ಜಾಜಿ ಅವ್ರೆ, ನಾನು ಪದ್ದು ಮಾತಾಡ್ತಾ ಇರೋದು. ಇಲ್ಲಿ ಚಂಪಾ ಮದುಮಗನ ತರ ಸಿದ್ಧಾಗಿದ್ದಾಳೆ, ತಾಳಿ ಕಟ್ಟಿಸ್ಕೊಳಕ್ಕೆ ರೆಡಿ ಆಗಿದ್ದಾಳೆ. ಈಗಲೇ ಮ್ಯಾರೇಜ್ ಆಗ್ತಾ ಇದ್ದಾರಾ? ಹೌದು, ಎಲ್ಲದಕ್ಕೂ ವ್ಯವಸ್ಥೆ ಆಗ್ಬಿಟ್ಟಿದ. ಓಕೆ, ನಾನು ಮೀಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೆ, ಈಗಲೇ ಬಂದೆ. ಏನ್ ವೆಂಕಟೇಶ್ವರೇ, ನೀವು ಇಲ್ಲೇ ಇದ್ದೀರಾ? ಚಂದ್ರ ಮ್ಯಾರೇಜ್ ಆಗ್ತದೆ, ರಿಲೇಟಿವ್ ಆಗಿ ನೀವು ಅಲ್ಲಿಗೆ ಹೋಗಲ್ವಾ? ಮದುವೆನಾ? ಆಗ್ಲಿ ಬಿಡ್ರಿ. ಏನ್ ಹೀಗೆ ಹೇಳ್ತಾ ಇದ್ದೀರಾ? ಅವಳು ಮ್ಯಾರೇಜ್ ಆಗೋ ಟೈಮಲ್ಲಿ ತಲೆ ಸಿಕ್ಬಿಟ್ರೆ ಅವ್ರಿಗೆ ಹಿಡ್ಕೊಳಕ್ ಒಬ್ರು ಬೇಕಲ್ಲ? ಅವಳು ತಲೆ ಸುತ್ತು ಬೀಳೋದೆಲ್ಲ ಬರೀ ನಾಟಕಾರಿ, ಮದುವೆಗೋಸ್ಕರ ಈ ತರ ಆಟ ಆಡ್ತಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ನೀವು? ಪಾಂಡುರಂಗ ಅವ್ರನ್ನ ಮದುವೆ ಆಗೋದಕ್ಕೆ ನಾಟಕ ಮಾಡಿ ಈ ತರ ಪ್ಲಾನ್ ಮಾಡಿದಾಳೆ. ಚಂಪನ ಇವತ್ತು ಸುಮ್ಮನೆ ಬಿಡಲ್ಲ. ನೋಡಿ, ನಾನ್ ನಿಮ್ಗೆ ಇದನ್ನ ಹೇಳ್ದೆ ಅಂತ ಅವಳ ಮುಂದೆ ಹೇಳಕ್ ಹೋಗ್ಬೇಡಿ. ಏಟ್ಲತ್ತೀವಿ, ಬಿಡಿ ಜಾಗನ. ಏನಪ್ಪ, ಪುರೋಹಿತರು ಬರೋದು ಲೇಟ್ ಆಗುತ್ತೆ, ಅದ್ರಲ್ಲಿ ನೀವು ಮತ್ತೆ ಹೇಳ್ಬಿಡಿ. ವಧುವರ ಕೈಗೆ ಹಾರನ ತಗೊಳ್ಳಿ. ಬರ ತಗೊಳ್ರಿ, ಹಾರ ಭದ್ರ ಇಟ್ಕೊಳ್ಳಿ. ಮಂತ್ರ ಮುಹೂರ್ತ
ಮೊದಲನೇ ಹೆಂಡತಿಯಿಂದ ಧಾತ್ ನೈ ಭರತ್ ನೈ ಇವಳನ್ನ ಬೇರೆ ಕಟ್ಕೊತಾ ಇದ್ದೀರಾ 3 ಹೊತ್ತು ಅಡಿಗೆ ಮೊದಲೇ ಬಿಚ್ಚಿ ಸಾಯ್ತೀರಾ ಇದಕ್ಕೆ ನಾನ್ ಪುರೋಹಿತ ಇವ್ರುಗಳು ಸಾಕ್ಷಿಗಳು ಮುಖ ನೋಡ್ತಾ ತಾಳಿ ಕಟ್ಟಲ್ಲ ನಾನು ಬದುಕಿರುವಾಗಲೇ ಇನ್ನೊಬ್ರ ಜೊತೆ ಮ್ಯಾರೇಜ್ ಆಗಕ್ಕೆ ಹೊರಟಿದ್ದೀರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಜಾಡ್ಜಿ ಬಂದಿದೆ ನಮಗೆಲ್ಲ ಇರ್ಬೇಕಂದ್ರೆ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ಬಿಡಿ ಬನ್ನಿ ಕೂತು ಬನ್ನಿ ಅಯ್ಯೋ ನೀವು ಕೂತ್ಕೊಳ್ಳಿ ಚಾಚಿ ಚಂಬಲ್ತೀನಿ ಅವರೇ ಅದು ನೋಡಿ ಪಾಪ ಇವಳು ಇವತ್ತೋ ನಾಳೆ ನೀನು ಹೋಗ್ಬಿಡ್ತಾವಳೆ ಇಷ್ಟು ವರ್ಷದಿಂದ ನಮ್ಮ ಮನೆಯಲ್ಲೇ ಒಬ್ಬ ಮೆಂಬರ್ ಆಗಿ ಬಾಳಿ ಬೆಳಗವಳೆ ಇವಳ ಆತ್ಮಕ್ಕೆ ಒಂದು ಸದ್ಗತಿ ಸಿಗಲಿ ಅನ್ನೋ ಏಕ ಮಾತ್ರ ಕಾರಣಕ್ಕೆ ನಾನು ಇವಳನ್ನು ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೆ ಕೊಂಡ್ರೆ ಸಾಯೋದಕ್ಕೆ ಇವ್ರಿಗೇನಾಗಿದೆ ದೊಡ್ಡ ಏನು ಆಡೋ ಮಾತು ಒಂದು ಅರ್ಥ ಮಾಡ್ಬೇಡ್ರಿ